ನಮಸ್ಕಾರ ಸ್ನೇಹಿತರೆ. ಟ್ರಬಲ್ ಶೂಟರ್ ಅಂತೇಳಿ ಯಾರು ಹೆಸರು ತಗೊಂಡಿದ್ದಾರೋ ಇವಾಗ ಅವರೇ ಕಾಂಗ್ರೆಸ್ಗೆ ಟ್ರಬಲ್ ಮಾಡ್ಲಿಕ್ಕೆ ಹೊರಟಿದಾರ. ಆ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಯ್ತಾ ಅಥವಾ ಈ ಟ್ರಬಲ್ ಶೂಟರ್ ಮುಂದಿನ ನಡೆ ಏನು, ಇದ್ರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಚರ್ಚೆ ನಡೀತಾ ಇದೆ. ಹಾಗಾದ್ರೆ ಏನು ವಿಷಯ ಏನು, ಯಾವ ರೀತಿಯಲ್ಲಿ ಟ್ರಬಲ್ ಶೂಟರ್ ಕಾಂಗ್ರೆಸ್ಗೆ ಟ್ರಬಲ್ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಇದ್ರ ಬಗ್ಗೆ ನಿಮ್ ಜೊತೆಗೆ ಎಲ್ಲ ರೀತಿಯಾದಂತಹ ವಿಷಯವನ್ನು ಶೇರ್ ಮಾಡ್ಕೋತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಆಯ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಕರ್ನಾಟಕದಲ್ಲಿ ಟ್ರಬಲ್ ಶೂಟರ್ ಅಂತ ಹೇಳ್ಕೊಂಡು ಹೆಸರು ಪಡೆದಿರುವವರು ಯಾರು ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವ್ರು ಬೇರೆ ಇನ್ಯಾರು ಅಲ್ಲ, ಕನಕಪುರದ ಬಂಡೆ ಅಂತೇಳಿ ಅಡ್ಡ ಹೆಸರಿಡುವಂತ ಡಿ.ಕೆ. ಶಿವಕುಮಾರ್ ಅವರು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಉಳಿದವರೆಲ್ಲರೂ ಒಟ್ಟಾಗಿ ಸೇರಿ ಟ್ರಬಲ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತಲೇ ಹೇಳ್ಬಹುದು. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿರುವಂತಹ ಬಣಗಳಿಂದಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಬಹಳಷ್ಟು ತೊಂದರೆಗಳಾಗ್ತಾ ಇದೆ. ಏನೆಲ್ಲ ನಡೀತಾ ಇದೆ ಇದೆಲ್ಲವೂ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರೋದು. ಆದ್ರೆ ಈಗ ಏನಾಗಿದೆ ಅಂದ್ರೆ ಎಲ್ಲದಕ್ಕೊಂದು ಲಿಮಿಟ್ ಅಂತ ಇರ್ತದೆ. ಸದ್ಯದ ಪರಿಸ್ಥಿತಿಯಲ್ಲಿ ಆ ಲಿಮಿಟ್ ಎಲ್ಲದನ್ನು ಮೀರಿ ಮುಂದೆ ಹೋಗಿದೆ ಅನಿಸ್ತಾ ಇದೆ ಈಗ ಕಾಂಗ್ರೆಸ್ ಪರಿಸ್ಥಿತಿ. ಆದ್ರಿಂದಾಗಿ ಟ್ರಬಲ್ ಶೂಟರ್ ಇತ್ತೀಚಿನ ದಿನಗಳಲ್ಲಿ ಬಂಡೇಳುವಂತ ಸಾಧ್ಯತೆ ಇದೆ. ಅವರೀಗ ಟ್ರಬಲ್ ಶೂಟರ್ ಬದಲಿಗಾಗಿ ಕಾಂಗ್ರೆಸ್ಗೆ ಟ್ರಬಲ್ ಮಾಡ್ತಾರೆ ಅಂತ ಹೇಳ್ಕೊಂಡು ಬಹಳಷ್ಟು ಸುದ್ದಿಗಳು ಬರ್ತಾ ಇದೆ. ಏನಿದ್ ವಿಷಯ ನಿಮ್ಗೆ ಗೊತ್ತಿದೆ. ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಅಧ್ಯಕ್ಷ ಗಾದಿಯಿಂದ ಕೆಳಗಿಳಿಸಬೇಕು ಅಂತ ಒಂದ್ ಕಡೆ ಎಲ್ಲರೂ ಪ್ರಯತ್ನ ಪಡ್ತಾ ಇದ್ರೆ, ಡಿ.ಕೆ. ಶಿವಕುಮಾರ್ ಅವರು ಶತಾಯಗತಾಯನ ನವೆಂಬರ್ ಒಳಗಡೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸಿ ತಾನು ಕೂತ್ಕೊಳ್ಬೇಕು ಅಂದ್ರೆ ಹೈಕಮಾಂಡ್ ಅವರಿಗೇನೋ ಪ್ರಾಮಿಸ್ ಮಾಡಿದಂತೆ ಆ ಪ್ರಕಾರ ನಾನು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಹೇಳ್ಕೊಂಡು ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಈ ಪ್ರಯತ್ನಕ್ಕೆ ಈಗ ಅಡ್ಡಗಾಲಾಗಿರೋದು ಸಿದ್ದು ಬಣದ ಸಮಸ್ತರು. ಇವರೆಲ್ಲರೂ ಒಟ್ಟಾಗಿ ಏನ್ ಮಾಡ್ತಾ ಇದ್ದಾರೆ, ಒಂದು ಕಡೆಯಿಂದ ಡಿ.ಕೆ. ಶಿವಕುಮಾರ್ ಅವರ ಅಧ್ಯಕ್ಷ ಗಾದಿಯನ್ನ ಕಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅವರು ಯಾವುದೇ ಕಾರಣಕ್ಕೆ ಮುಂದಿನ ಮುಖ್ಯಮಂತ್ರಿ ಆಗಬಾರ್ದು ಅಂತ ತಕೊಂಡು ಅದಕ್ಕೆ ಏನೆಲ್ಲ ಬೇಕೋ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಈಗ ಮೇಲ್ನೋಟಕ್ಕೆ ಯಾವ ರೀತಿ ಕಾಣಿಸ್ತಾ ಇದೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗಿಂತಲೂ ಸಿದ್ದರಾಮಯ್ಯನ ಬಣದವರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಅನಿಸ್ತಾ ಇದೆ. ಅಂದ್ರೆ ಸಂಖ್ಯಾಬಲದಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರಿಗಿಂತಲೂ ಸಿದ್ದರಾಮಯ್ಯನವರಿಗೆ ಸಂಖ್ಯಾಬಲ ಜಾಸ್ತಿ ಇದೆ. ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ಕಾಣಿಸ್ಕೊಳ್ತಾ ಇರೋರು ಬಹಳಷ್ಟು ಕಮ್ಮಿ ಜನ. ಅದು ಕೇವಲ ಬೆಂಗಳೂರು ಸುತ್ತಮುತ್ತಲಿನ ಕೆಲವೊಂದು MLA ಮಾತ್ರ ಇವರ ಸಪೋರ್ಟಿಗಾಗಿ ನಿಂತಿದ್ದಾರೆ. ಅದು ಬಿಟ್ಟರೆ ಉಳಿದವರು ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಇದ್ದಾರೆ. ಆದ್ರಿಂದಾಗಿ ಇಲ್ಲೀಗ ಡಿ.ಕೆ. ಶಿವಕುಮಾರ್ ಅವರಿಗೆ ಬಹಳಷ್ಟು ಟ್ರಬಲ್ಗಳ ಪ್ರಾರಂಭ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರ ಒಂದೇ ಒಂದು ಏಮ್ ಇರೋದು, ಏನಾದ್ರೂ ಮಾಡಿ ನಾನು ಈ ಬಾರಿ ಈ ಟರ್ಮ್ ಮುಗಿಯೋದ್ರೊಳಗಡೆ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಹೇಳ್ಕೊಂಡು ಕನಸು ಕಾಣ್ತಾ ಇದ್ದಾರೆ. ಅದಕ್ಕಾಗಿ ಅವ್ರು ಬಹಳಷ್ಟು ಪ್ರಯತ್ನವನ್ನ ಪಟ್ಟಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಕೂಡ ಅಷ್ಟೇ ತಮ್ಮ ಸಂಘಟನಾ ಶಕ್ತಿ ಎಲ್ಲದಕ್ಕಿಂತ ಜಾಸ್ತಿಯಾಗಿ ಹಣದ ಹೊಳೆಯನ್ನೇ ಹರಿಸಿ ಎಲ್ಲ ಕಡೆ ಗೆಲ್ಲುವ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ. ಅಂದ್ರೆ 135 ಸ್ಥಾನವನ್ನು ಗೆಲ್ಲುವುದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಆದ್ರೆ ಈಗ 135 ಸ್ಥಾನಗಳನ್ನ ಗೆಲ್ಸಿಕೊಟ್ಟಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಗಾದಿಗೆ ಇರೋದು ಬಹಳಷ್ಟು ಕಷ್ಟಕರ ಆಗಿದೆ. ಅಂದ್ರೆ ಸಿದ್ದರಾಮಯ್ಯನವರು ಆ ಸೀಟನ್ನ ಬಿಟ್ಟುಕೊಡ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಈ ಹಿಂದೆ ಹಲವಾರು ಬಾರಿ ಹೈಕಮಾಂಡ್ ಅನ್ನು ಕೂಡ ಎಚ್ಚರಿಸಿದ್ದಾರೆ. ಅಂದ್ರೆ ನಾನು ಮುಖ್ಯಮಂತ್ರಿ ಆಗಬೇಕು, ಅಗ್ರಿಮೆಂಟ್ ಪ್ರಕಾರ ನನಗೆ ನವೆಂಬರ್ಗೆ ಸಿದ್ದರಾಮಯ್ಯನವ್ರ ಹತ್ರ ಬಿಟ್ಕೊಡ್ಲಿಕ್ಕೆ ಹೇಳಿ ಅಂತ ತಗೊಂಡು ಹಲವಾರು ಬಾರಿ ಹೇಳಿಸಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರ ಬಣದವರು ಏನ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಂತೂ ಎಲ್ಲರೂ ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಟಾರ್ಗೆಟ್ ಹಾಕೊಂಡು ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ KN ರಾಜಣ್ಣ ಅವರಂತೂ ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನ ಹೇಳಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಮೊನ್ನೆ ಅಷ್ಟೇ ಸದಾಶಿವ ನಗರದಲ್ಲಿ 4 ಮನೆಗಳನ್ನ ಮಾಡಿದವರು ನಾನಲ್ಲ, ಡಿ.ಕೆ. ಶಿವಕುಮಾರ್ ಅವರು ಅಂತ ತಕೊಂಡು ನೇರವಾಗಿ ಅಪಾದನೆ ಹೊರಿಸಿದ್ದಾರೆ. ಈ ಅಪಾದನೆ ಯಾವಾಗ ಬಂತು ಆ ದಿನದಿಂದ ಡಿ.ಕೆ. ಶಿವಕುಮಾರ್ ಅವರ ತಮ್ಮ ಡಿ.ಕೆ. ಸುರೇಶ್ ಸಿಡಿದು ನಿಂತಿದ್ದಾರೆ. ಈಗ ಅವರು ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದು ಖಂಡಿತ ಸರ್ವತಾ ತಪ್ಪು. ಈ ರೀತಿ ಹೇಳಿಕೆಗಳನ್ನ ಯಾಕೆ ಕೊಡ್ತಾ ಇದ್ದಾರೆ, ರಾಜಕೀಯವಾಗಿ ಹೇಗೆ ಹೇಳಬೇಕು ಆ ರೀತಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಒಂದು ರೀತಿಯಾಗಿ ವಾರ್ನಿಂಗ್ ಕೂಡ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿರುವಂತಹ ಸಮಸ್ಯೆ ಏನು ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ರಿಫರೆನ್ಸ್ ಕೊಟ್ರೆ ಸಿದ್ದರಾಮಯ್ಯನವರು ಉಲ್ಟಾ ಹೊಡಿತಾರೆ. ಅಂದ್ರೆ ಅವರ ಹಿಂಬಾಲಕರು ಯಾರೆಲ್ಲ ಇದ್ದಾರೋ ಇವರೆಲ್ಲರೂ ಕೂಡ ಹೈಕಮಾಂಡ್ ಅನ್ನ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಇತ್ತೀಚೆಗೆ ಡಾಕ್ಟರ್ ಪರಮೇಶ್ವರ್ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿ ಅಲ್ಲಿ ತನ್ನ ತಾಕತ್ತು ಏನು, ನನ್ನ ಜೊತೆಗೆ ಎಷ್ಟು ಜನ ಇದ್ದಾರೆ ಅಂದ್ರೆ ಅವರು ನ್ಯೂಟ್ರಲ್ ಬಣದಲ್ಲಿ ಗುರುತಿಸ್ಕೊಳ್ತಾರೆ. ನನ್ನ ಜೊತೆಗೆ ಒಂದು 50-60 ಜನ ಇದ್ದಾರೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ನನ್ನ ಜೊತೆಗೆ 40 ಜನ MLA ಅಂತ ಹೇಳ್ತಾರೆ. ಒಂದ್ ವೇಳೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ನಾನು ಹೊರಗಡೆ ಹೋಗ್ತೇನೆ ಇಷ್ಟು ಜನರನ್ನ ಕರ್ಕೊಂಡು, ನನಗೆ ಗಡ್ಕರಿ ಜೊತೆಗೆ ಚೆನ್ನಾಗಿ ಸಂಬಂಧ ಇದೆ ಅಂತ ಈ ರೀತಿಯಾಗಿ ಹೆದರ್ಸ್ತಾರೆ. ಬಟ್ ಇದೆಲ್ಲವನ್ನು ಮಾಡಿಸ್ತಾ ಇರೋದು ಯಾರು, ಸಿದ್ದರಾಮಯ್ಯನವರು. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆದ್ರೆ ಇರುವ ಸಮಸ್ಯೆ ಏನು ಅಂದ್ರೆ ಇಲ್ಲಿ ಏನೇ ನಡೀತಾ ಇದ್ರು ಕೂಡ ಅದನ್ನ ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗದೆ ಹೈಕಮಾಂಡ್ ಒದ್ದಾಡ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ
ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬಹಳಷ್ಟು ವೀಕ್ ಆಗಿದೆ. ಯಾಕಂದ್ರೆ ಸೋಲಿನ ಮೇಲೆ ಸೋಲನ್ನು ಅವರು ಅನುಭವಿಸ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಆದ್ರಿಂದ ಹೈಕಮಾಂಡ್ ಬಹಳಷ್ಟು ವೀಕ್ ಆಗಿದೆ ಈಗ. ಹಾಗಾಗಿ ಹೈಕಮಾಂಡ್ ಕೂಡ ಯಾವುದೇ ಆಕ್ಷನ್ ತಗೊಳ್ಳುವಂತ ಪರಿಸ್ಥಿತಿಯಲ್ಲಿಲ್ಲ. ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವರಿಗೆ ವಿರುದ್ಧವಾಗಿ ಹೋದ್ರೆ ಅವರು ಕೂಡ ಇವರಿಗೆ ವಿರುದ್ಧವಾಗ್ತಾರೆ. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಹೋದ್ರೆ ಡಿ ಕೆ ಶಿವಕುಮಾರ್ ಅವರು ಉಲ್ಟಾ ಹೊಡಿತಾರೆ. ಈ ಸಮಸ್ಯೆಯಲ್ಲಿ ಹೈಕಮಾಂಡ್ ಸಿಲುಕೊಂಡಿದೆ. ಆದ್ರೆ ಎಲ್ಲೋ ಒಂದ್ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು ಏನಂದ್ರೆ ಹೈಕಮಾಂಡ್ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಪರವಾಗಿ ಇದೆ ಅನಿಸ್ತಾ ಇದೆ. ಯಾಕಂದ್ರೆ ಇತ್ತೀಚಿನ ನಡವಳಿಕೆಗಳು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದಲ್ಲ ಒಂದು ಹಿಂಟನ್ನ ಕೊಡ್ತಾನೆ ಬಂದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಕುಂಭಮೇಳ ಇರಬಹುದು ಅಥವಾ ಪುಲ್ವಾಮಾ ದಾಳಿ ವಿಷಯ ಇರಬಹುದು, ಅದೇ ರೀತಿಯಲ್ಲಿ ನರೇಂದ್ರ ಮೋದಿ ಅವ್ರನ್ನ ಅವರು ಈ ಹಿಂದೆ ಭೇಟಿ ಆಗಿರುವಂತಹದ್ದು, ನಂತರ ಅಮಿತ್ ಶಾ ಅವ್ರನ್ನ ಕೂಡ ಇತ್ತೀಚೆಗೆ ಒಮ್ಮೆ ಭೇಟಿ ಮಾಡಿದ್ದಾರೆ. ಇದೆಲ್ಲ ಅದೇ ರೀತಿಯಲ್ಲಿ ಕುಂಭಮೇಳದ ಬಗ್ಗೆ ಅಂದ್ರೆ ಅಲ್ಲಿಯ ಸ್ವಚ್ಛತೆ ಬಗ್ಗೆ, ಅಲ್ಲಿಯ ನೀರು ಕಲುಷಿತ ಆಗಿದೆ ಅನ್ನೋದ್ರ ಬಗ್ಗೆ ಪತ್ರಕರ್ತರು ಕ್ವಶನ್ ಕೇಳಿದಾಗ ನೋ ಕಮೆಂಟ್ಸ್ ಅಂತ ಹೇಳ್ಕೊಂಡು ಕೂಡ ಹೇಳಿದ್ರು. ಆ ಮುಖಾಂತರ ಎಲ್ಲಿಯೋ ಒಂದ್ ರೀತಿಯಲ್ಲಿ ಬಿಜೆಪಿಯ ಪರವಾಗಿ ಇತ್ತೀಚಿನ ದಿನಗಳಲ್ಲಿ ಅವ್ರು ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅನಿಸ್ತದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇತ್ತೀಚೆಗೆ ಇವರ ಒಡೆತನದ ಒಂದು ಟಿವಿ ಚಾನಲ್ ಅಂತ ಹೇಳ್ತಾರೆ. ಆ ಟಿವಿ ಚಾನಲ್ ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರುವಂತಹ ನ್ಯೂಸ್ ಗಳನ್ನು ಕೂಡ ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ. ಮೊದಲು ಬಹಳಷ್ಟು ನ್ಯೂಸ್ಗಳು ಮೋದಿಯ ವಿರುದ್ಧವಾಗಿ ಬರ್ತಾ ಇತ್ತು, ಅಂದ್ರೆ ಯಾವಾಗ್ಲೂ ಕೂಡ ಮೋದಿಗೆ ಬೈಕೊಂಡೇ ಇರ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ರೀತಿ ಬೈಯೋದು ತುಂಬಾ ಕಡಿಮೆ ಆಗ್ತಾ ಇದೆ. ಬಹುಶಃ ಇದು ಕೂಡ ಎಲ್ಲೋ ಒಂದ್ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಮೋದಿ ಅವ್ರ ಜೊತೆಗೆ ಏನೋ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ ಅನಿಸ್ತಾ ಇದೆ. ಅದೇ ರೀತಿಯಲ್ಲಿ ಇತ್ತೀಚೆಗೆ ಬರ್ತಾ ಇರುವಂತಹ ಇನ್ನೊಂದು ಸುದ್ದಿ ಏನು ಅಂತ ಹೇಳಿದ್ರೆ, ಈಗ ಅವರು ದುಬೈ ಪ್ರವಾಸದಲ್ಲಿದ್ದಾರೆ. ಈ ದುಬೈ ಪ್ರವಾಸದಲ್ಲಿ ಬಹುದೊಡ್ಡದಾದಂತಹ ಒಂದು ಸ್ಟ್ರಾಟಜಿ ಮಾಡ್ಲಿಕ್ಕಾಗಿ ದುಬೈ ಪ್ರವಾಸ ಕೈಗೊಂಡಿದ್ದಾರೆ. ಅಂದ್ರೆ ಅದು ತಮ್ಮ ವೈಯಕ್ತಿಕ ಅಂತೇಳಿ ಹೇಳಿದ್ದಾರೆ, ಯಾವುದೋ ಫಂಕ್ಷನ್ ಅಟೆಂಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಆದ್ರೆ ಅಲ್ಲಿ ಈಗಾಗಲೇ ಚನ್ನಪಟ್ಟಣದ ಶಾಸಕರಾದಂತಹ ಯೋಗೇಶ್ವರ್ ಅವರು ಕೂಡ ಇದ್ದಾರೆ. ಯೋಗೇಶ್ವರ್ ಕೂಡ ಅಷ್ಟೇ ಬಹಳಷ್ಟು ಖತರ್ನಾಕ್ ರಾಜಕಾರಣಿ ಅಂತ ಕೊಂಡೇ ಹೇಳ್ತಾರೆ. ಅಂದ್ರೆ ಯಾರ್ಯಾರನ್ನ ಯಾವ ರೀತಿಯಲ್ಲಿ ನಾವು ಕೆಡಬೇಕು, ಎಲ್ಲಿ ಯಾರಿಗೆ ಕಡ್ಡ ತೆಗಿಬೇಕು, ಅದೇ ರೀತಿಯಲ್ಲಿ ಪ್ರತಿಯೊಬ್ಬರ ವಿಷಯಗಳನ್ನ ಕಲೆಕ್ಟ್ ಮಾಡಿಕೊಂಡು ಅವ್ರನ್ನ ಸಂಪರ್ಕಿಸುವಂತಹ ಕೆಲಸಕ್ಕೆ ಯೋಗೇಶ್ವರ್ ಇಳಿದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾರ್ಯಾರು ಅಸಮಾಧಾನಿತರಿದ್ದಾರೆ ಅವ್ರನ್ನೆಲ್ಲರನ್ನು ಒಗ್ಗೂಡಿಸುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಕಾಂಗ್ರೆಸ್ ನಲ್ಲಿ ಈಗ ನಿಮ್ಗೆ ಗೊತ್ತಿದೆ, ಈ ಗ್ಯಾರಂಟಿಗಳಿಂದಾಗಿ ಅನುದಾನಗಳು ಬರ್ತಾ ಇಲ್ಲ. ಹಾಗಾಗಿ ಹಲವಾರು MLAಗಳು ತಮ್ಮ ಕ್ಷೇತ್ರಗಳಿಗೆ ಹೋಗೋದೇ ಬಹಳ ಕಷ್ಟ ಆಗ್ಬಿಟ್ಟಿದೆ. ಇವರೆಲ್ಲರೂ ಒಂದ್ ರೀತಿಯಾಗಿ ಅಸಮಾಧಾನಿತರಾಗ್ಬಿಟ್ಟಿದ್ದಾರೆ. ಇಂಥವ್ರನ್ನೆಲ್ಲರನ್ನು ಒಂದ್ ಕಡೆ ಗುಡ್ಡೆ ಹಾಕುವಂತಹ ಕೆಲಸಕ್ಕೆ CP ಯೋಗೇಶ್ವರ್ ಕೂಡ ಇಳಿದಿದ್ದಾರೆ ಅಂತ ಹೇಳ್ತಾರೆ. ಈಗ ದುಬೈನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಡಿಸ್ಕಷನ್ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವರು ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೆಂಗಳೂರಿಗೆ ಬಂದ ಮೇಲೆ ಬಹುಶಃ ನಾಳೆ ಅವರು ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ದೆಹಲಿ ಪ್ರಯಾಣ ಬೆಳೆಸಿ ಪುನಃ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೊನೆಯದಾಗಿ ಕೇಳ್ತಾರೆ ಅನ್ನೋ ಒಂದು ಸುದ್ದಿ ಕೂಡ ಇದೆ. ಅಂದ್ರೆ ತನಗೆ ಪಟ್ಟ ಕಟ್ತೀರಾ ಇಲ್ವಾ, ಎಸ್ ಆರ್ ನೋ, ಈ ರೀತಿಯಾಗಿ ಪ್ರಶ್ನೆ ಮಾಡಲಿಕ್ಕೆ ತಯಾರಿ ನಡೆಸಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಇವರಿಗೆ ಫೇವರ್ ಆಗಿ ಹೈಕಮಾಂಡ್ ಮಾತಾಡಿಲ್ಲ ಅಂತ ಹೇಳಿದ್ರೆ ನನ್ನ ದಾರಿ ನನಗೆ, ನಿಮ್ದು ನೀವು ನೋಡ್ಕೊಳ್ಳಿ ಅಂತೇಳಿ ಹೇಳಿ ಅಲ್ಲಿಂದ ಹೊರ ನಡೆಯುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಕೊಂಡು ಹೇಳ್ತಾ ಇದ್ದಾರೆ. ಅಂದ್ರೆ ಬೇರೆ ಇನ್ನೇನಲ್ಲ, ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನಿಂದ ಬಿಜೆಪಿ ಕಡೆ ಹೋಗ್ತಾರೆ ಅನ್ನೋ ಒಂದು ಕನ್ಫರ್ಮ್ ಆಗಿರುವಂತಹ ಸುದ್ದಿ ಕೂಡ ಬರ್ತಾ ಇದೆ. ಹಲವಾರು ಜನ ನಾ ಹಿಂದೆ ಹಾಕಿರುವಂತಹ ವಿಡಿಯೋಕ್ಕೆ ಕಮೆಂಟ್ ಮಾಡ್ತಾ ಇದ್ರು. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನಲ್ಲೇ ಬೆಳೆದು ಬಂದವರು, ಕಟ್ಟಾ ಕಾಂಗ್ರೆಸ್ಸಿಗ, ಇವ್ರು ಹೇಗೆ ಬಿಜೆಪಿ ಕಡೆ ಹೋಗ್ತಾರೆ ಅಂತಕೊಂಡು ಬಹಳಷ್ಟು ಜನ ಹೇಳ್ತಾ ಇದ್ರು. ಆದ್ರೆ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು, ಯಾರೂ ಮಿತ್ರರಲ್ಲ, ಅದೇ ರೀತಿಯಲ್ಲಿ ಯಾರೂ ಕೂಡ ಶತ್ರುಗಳಲ್ಲ. ಅದೇ ರೀತಿಯಲ್ಲಿ ಯಾವುದೇ ಪಾರ್ಟಿಗೆ ಯಾರು ಕೂಡ ಜಾಸ್ತಿ ದಿನ ಸ್ಟಿಕ್ ಆಗಿರಲ್ಲ. ಅಂತದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಇಷ್ಟು ದಿನದವರೆಗೆ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಗೆ ಅಲ್ಲಿ ಉಸಿರು ಕಟ್ಟಿಸುವಂತಹ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅಂದ್ರೆ ಅವ್ರ ಮಾತನ್ನ ಉಳಿದವ್ರು ಕೇಳ್ತಾ ಇಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರದ್ದೊಂದು ಡಿಮಾಂಡ್ ಇದೆಯಲ್ಲ, ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋದು, ಆ ಡಿಮಾಂಡ್ಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಸಿಗ್ತಾ ಇಲ್ಲ. ಇದರಿಂದಾಗಿ ರೋಸಿ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್. ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಕಾಂಗ್ರೆಸ್ ನಲ್ಲಂತೂ ಖಂಡಿತವಾಗಿ ಸಾಧ್ಯ ಇಲ್ಲ ಅನ್ನೋ ಒಂದು ಮನೋಭಾವನೆ ಈಗಾಗಲೇ ಅವ್ರಿಗೆ ಬಂದ್ಬಿಟ್ಟಿದೆ. ಆದ್ರಿಂದಾಗಿ ಈಗಾಗಲೇ ಒಂದು ಕಾಲನ್ನು ಹೊರಗಡೆ ಇಟ್ಟಿದ್ದಾರೆ. ಕೆಲವೇ ದಿನಗಳಲ್ಲಿ, ಅಂದ್ರೆ ಇದೆಲ್ಲ ತಕ್ಷಣ ಆಗುವಂತಹ ಕೆಲಸಗಳಲ್ಲ, ಬಹುಶಃ ನನ್ಗನ್ಸ್ತಾರೆ ಡಿಸೆಂಬರ್ ಒಳಗಡೆ ಕರ್ನಾಟಕದಲ್ಲಿ ಬಹುದೊಡ್ಡದಾದಂತಹ ರಾಜಕೀಯ ವಿಪ್ಲವ ನಡೀತದೆ. ಇತ್ತೀಚೆಗೆ BY ವಿಜಯೇಂದ್ರ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಸದ್ಯದಲ್ಲೇ ಕರ್ನಾಟಕದಲ್ಲಿ ಒಂದು ಬಹುದೊಡ್ಡ ರಾಜಕೀಯ ವಿಪ್ಲವ ನಡೀತದೆ ಅಂತ ಕೊಂಡು ಹೇಳ್ತಾ ಇದ್ದಾರೆ. ಅಂದ್ರೆ ಅದು ಬೇರೆ ಏನೂ ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಬಿಟ್ಟು ಬಿಜೆಪಿ ಕಡೆ ಹೋಗೋದು. ಅಂದ್ರೆ ಬಿಜೆಪಿಗೆ ಹೋಗಿ ಅಲ್ಲಿಂದ ತಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದು ಆಸೆಯನ್ನ ಅವ್ರು ಇಟ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾದ ವಾತಾವರಣವನ್ನ ಬಿಜೆಪಿಯಲ್ಲಿ ಈಗಾಗಲೇ ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಬರ್ತಾ ಇದೆ. ಈಗ ನೋಡಿ, ಸಿದ್ದರಾಮಯ್ಯನವರು ಕೂಡ ಅಷ್ಟೇ, ಅವರು JDS ನಲ್ಲಿ ಇದ್ರು, ಕೊನೆಗೆ ಕಾಂಗ್ರೆಸ್ಗೆ ಬಂದ್ರು, ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಆದ್ರು. ಅದೇ ರೀತಿಯಲ್ಲಿ ಬಹುಶಃ ಡಿ ಕೆ ಶಿವಕುಮಾರ್ ಅವರು ಕೂಡ ಬಿಜೆಪಿಗೆ ಹೋಗಿ ಕೂಡ ಮುಖ್ಯಮಂತ್ರಿ ಆಗುವಂತ ಸಾಧ್ಯತೆ ಇರ್ತದೆ. ಒಟ್ಟಾರೆಯಾಗಿ ನೋಡಿದ್ರೆ ಟ್ರಬಲ್ ಶೂಟರ್ ಅನ್ಸ್ಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಗೆ ಈಗ ಒಂದ್ ರೀತಿಯಾದಂತಹ ಟ್ರಬಲ್ ಮೇಕರ್ ಆಗ್ಬಿಟ್ಟಿದ್ದಾರೆ. ಈ ಟ್ರಬಲ್ ಶೂಟರ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ,
ಈ ಟ್ರಬಲ್ ಶೂಟರ್ ಟ್ರಬಲ್ಗಳನ್ನ ಏನಾದ್ರೂ ಮಾಡಿ ಕಾಂಗ್ರೆಸ್ನವರು ಸಾಲ್ವ್ ಮಾಡ್ತಾರೆ ಅಂದ್ರೆ ಹೈಕಮಾಂಡ್ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಇಲ್ವಾ? ಇದೆಲ್ಲದಕ್ಕೂ ಉತ್ತರ ನಮ್ಗೆ ಕೆಲವೇ ದಿನಗಳಲ್ಲಿ ಸಿಗಲಿದೆ. ಸ್ನೇಹಿತರೆ, ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.